ಬಿಜೆಪಿ ಅಭ್ಯರ್ಥಿಯನ್ನ ಎಸ್ಪಿಯ ಅವಧೇಶ್ ಪ್ರಸಾದ್ ಅವರು ಸೋಲಿಸಿದ್ದಾರೆ. ಇದು ಅಯೋಧ್ಯೆ ಅಂದ್ರೆ ಫೈಜಾಬಾದ್ ಕಾನ್ಸ್ಟಿಟ್ಯೂನ್ಸಿ ಅಂತ ಇದನ್ನ ನಾವು ಕರಿತೀವಿ. ನಾವು ಈಗಷ್ಟೇ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಬಿಜೆಪಿ ಅಭ್ಯರ್ಥಿಯ ಸೋಲು ಬಿಜೆಪಿಯ ಮುಖಭಂಗಕ್ಕೆ ಈ ಭಾಗದಲ್ಲಿ ಕಾರಣ ಆಗ್ತಾ ಇದೆಯಾ ಅಂತ. ಎಸ್ಪಿ ಅವಧೇಶ್ ಪ್ರಸಾದ್ ಸಿಕ್ಕಾಪಟ್ಟೆ ಜಿದ್ದಾಜಿದ್ದಿನ ಹೋರಾಟ ಪ್ರತಿ ಸುತ್ತನಲ್ಲಿ ಕೂಡ ಇತ್ತು. ಈ ಅಂದ್ರೆ ರೌಂಡ್ 1 ಸ್ಟಾರ್ಟ್ ಆದಾಗ್ಲಿಂದ ರೌಂಡ್ 20 ತನಕ ಕೂಡ ಒಂದು ಕುತೂಹಲ ಇತ್ತು. ಬಿಜೆಪಿಯ ಲಲ್ಲು ಸಿಂಗ್ ಅವರಿಗೆ 49,000 ಮತಗಳ ಡಿಫೀಟ್ ಇರೋದು. ಅಂದ್ರೆ ಹ್ಯೂಜ್ ಡಿಫೀಟ್ ಅಲ್ಲ, ಬಟ್ ಬಹಳಷ್ಟು ಟಗ್ ಆಫ್ ವಾರ್ ನಲ್ಲಿ ಗೆದ್ದಿರೋದು ಎಸ್ಪಿಯ ಕ್ಯಾಂಡಿಡೇಟ್. ಅಗೇನ್ ಇಲ್ಲಿ ಎಸ್ಪಿಯ ಸ್ಟ್ರಾಟಜಿಗಳು ವರ್ಕೌಟ್ ಆಗಿದೆ. ಆ ಕ್ಯಾಂಡಿಡೇಟ್ ನಾನು ನೋಡಿದ್ದೇನೆ. ಅವ್ರಿಗೆ ಕೂತ್ಕೊಂಡು ಹೇಳಿಕ್ಕೆ ಕೂತ್ಕೊಳ್ಳಿಕ್ಕೆ ಎಸ್ ಪಿ ಕ್ಯಾಂಡಿಡೇಟ್ಗೆ ಸತ್ಯ ಅಷ್ಟು ಪ್ರಾಯ ಆಗಿದೆ. ಮೊನ್ನೆ ಅವರು ಸ್ಟೇಜ್ ಅಲ್ಲಿ ಕರ್ಕೊಂಡು ಬಂದು ಸ್ಟೇಜ್ ಕರ್ಕೊಂಡು ಒಂದೊಂದು ವಿರಾಮ ತಗೊಳ್ಬೇಕು. ನಾನು ವಿರಾಮವನ್ನ ತೆಗೆದುಕೊಂಡು ವಾಪಸ್ ಬರ್ತೀನಿ. ಅಯೋಧ್ಯೆ ಅನ್ನೋದು ಮುಂಚೆ ಒಂದೇ ಒಂದು ಊರಿದ್ದು, ಫೈಜಾಬಾದ್ ಅನ್ನೋದೇ ಅದು ಮುಖ್ಯವಾಗಿದ್ದು. ಆ ಫೈಜಾಬಾದ್ ಹೆಸರನ್ನ ತೆಗೆದು ಆ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಅನ್ನ ಅಯೋಧ್ಯೆ ಅಂತ ಹೆಸರಿಟ್ರು. ಅದೇ ಈಗ ಕ್ಷೇತ್ರವಾಗಿದೆ. ರವಿಕುಮಾರ್ ಸರ್, ಈ ಬಾರಿ ಎರಡು ಚುನಾವಣೆ 2014-19 ಎರಡೂ ಚುನಾವಣೆಯಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರು ಮುಸ್ಲಿಂ ಹಿಂದೂ ಅನ್ನುವಂಥದ್ದನ್ನ ಎಲ್ಲೂ ಕೂಡ ಬಳಕೆ ಮಾಡ್ಕೊಳ್ಳಾರ್ದೇನೆ ಭಾಷಣಗಳನ್ನ ಮಾಡ್ಕೊಂಡು ಚುನಾವಣೆ ಪ್ರಚಾರವನ್ನ ಮಾಡಿದ್ರು. ಫಸ್ಟ್ ಟೈಮ್ ಅವ್ರು ಈ ತರ ಹಿಂದೂ ಮುಸ್ಲಿಂ ಅನ್ನುವಂಥ ವಿಚಾರವನ್ನ ತಂದಿಟ್ಟು ಮಾತನಾಡಕ್ಕೆ ಶುರು ಮಾಡಿದ್ರು. ಅದು ಡ್ಯಾಮೇಜ್ ಆಯ್ತು ಅನ್ಸುತ್ತಾ ನಿಮಗೆ? ಸರ್, ಅದು ಆ ಥರದ್ದೇನು ಡ್ಯಾಮೇಜ್ ಆಗಿಲ್ಲ. ನಮಗೆ ಉತ್ತರ ಪ್ರದೇಶದಲ್ಲಿ ಕಳೆದ ಸಾರಿ ಮತ್ತು 2014 ಮತ್ತು 19 ಅಲ್ಲಿ ಟ್ರಯಾಂಗಲ್ ಫೈಟ್ ಆಗಿದೆ. BJP, BSP, SP. ಒಂದೇ ನಿಮಿಷ ಹೋಲ್ಡ್ ಮಾಡಿಸ್ತಾ ಇದ್ದೀನಿ. ಕುಮಾರಸ್ವಾಮಿ ಅವರು ಮಾತನಾಡ್ತಾ ಇದ್ದಾರಂತೆ, ನೋಡೋಣ. ತೀರ್ಮಾನವು ನರೇಂದ್ರ ಮೋದಿ ಅವರ ಒಂದು ನಾಯಕತ್ವದಲ್ಲಿ ಸರ್ಕಾರ ಆಗಬೇಕು ಅಂತಕ್ಕಂಥ ಭಾವನೆಯೂ ಇದೆ. ಇವತ್ತು ಒಂದು ಸ್ಟೇಬಲ್ ಗೌರ್ಮೆಂಟ್ನ ಅವಶ್ಯಕತೆಯ ಹಿನ್ನೆಲೆಯಲ್ಲಿ ಇವತ್ತು ಯಾವುದೇ ರೀತಿ ಸಮಸ್ಯೆಗಳಿಲ್ಲದೆ ಸುಗಮವಾಗಿ ಕೇಂದ್ರ ಸರ್ಕಾರ ರಚನೆ ಆಗುತ್ತೆ. ನನಗೆ ಚನ್ನಪಟ್ಟಣ ಕ್ಷೇತ್ರ ಒಂದೇ ಅಲ್ಲ, ನಾನು ಕಳೆದ 15-17 ವರ್ಷಗಳಲ್ಲಿ ಇಡೀ ರಾಜ್ಯವೇ ನನ್ನ ಕ್ಷೇತ್ರ. ನನಗೆ ಬರೀ ನನ್ನ ಚುನಾವಣೆ ನಿಲ್ತಕ್ಕಂಥ ಕ್ಷೇತ್ರ ಒಂದು ನನ್ನ ಕರ್ಮಭೂಮಿ ಅನ್ನೋದಕ್ಕಿಂತ ಹೆಚ್ಚಾಗಿ ಕರ್ನಾಟಕ ರಾಜ್ಯವೇ ನನ್ನ ಕರ್ಮಭೂಮಿ. ಕರ್ನಾಟಕ ರಾಜ್ಯದ ಯಾವುದೇ ಭಾಗದಲ್ಲಿ ಸಮಸ್ಯೆ ಇದ್ದರು ಅದಕ್ಕೆ ಧ್ವನಿ ಎತ್ತಕ್ಕಂಥ ಕೆಲಸ ಮಾಡ್ತೀವಿ. ಗೆದ್ದಿರೋ ಪಕ್ಷದ ಕಾರ್ಯಕರ್ತರು ಕೂತು ತೀರ್ಮಾನ ಮಾಡ್ತಾರೆ. ಸರ್, 2 ಡಿಜಿಟ್ ದಾಟ್ತೀವಿ, ಇನ್ಕ್ಲೂಡಿಂಗ್ ಮಂಡ್ಯ ಮತ್ತು ಬೆಂಗಳೂರು ಗ್ರಾಮಾಂತರ ಅನ್ನುವಂಥದ್ದು ಕೂಡ CM DK ಶಿವಕುಮಾರ್ ಅವರು ಹೇಳಿದರು. ಸರ್ ಹೇಳಿದರು, ಮುಖ್ಯಮಂತ್ರಿಗಳು ಹಲವಾರು ಬಾರಿ ಹೇಳಿದ್ದು ನನಗೆ ಜ್ಞಾಪಕ ಇದೆ. ಮಂಡ್ಯದಲ್ಲೇ ಬಂದು ಮಾತನಾಡಿದರು. ಕುಮಾರಸ್ವಾಮಿಯವರು ಈ ಬಾರಿ ಯಾವುದೇ ಕಾರಣಕ್ಕೂ ಗೆಲ್ಲೋದಿಲ್ಲ. ಸೂರ್ಯ ಚಂದ್ರ ಹುಟ್ಟತಕ್ಕಂಥದ್ದು ಎಷ್ಟು ಸತ್ಯವೋ ಕುಮಾರಸ್ವಾಮಿ ಮಂಡ್ಯದಲ್ಲಿ ಸೋಲೋದು ಅಷ್ಟೇ ಸತ್ಯ ಅಂತ ಹೇಳಿದರು. ನಾಳೆಯಿಂದ ಸೂರ್ಯ ಹುಟ್ಟತಕ್ಕಂಥದ್ದಕ್ಕೆ ಸರ್ಕಾರದಿಂದ ಆದೇಶ ಕೊಡ್ತಾರೋ ಇಲ್ಲ ಸೂರ್ಯಗೆ ಹುಟ್ಟಬೇಡ ಅಂತ ಹೇಳ್ತಾರೋ ಕಾದು ನೋಡೋಣ. ಓಕೆ, ನಾನು ರವಿಕುಮಾರ್ ಅವ್ರು ಕೇಳಿದ್ದೆ. ನಾನು ಎಸ್ ನಿಮ್ಮ ಈ ಬಾರಿ ಮುಸ್ಲಿಂ ಹಿಂದೂ ಅನ್ನುವಂಥದ್ದು ಮಾತಾಡಿದ್ದೆ ನಿಮ್ಗೆ ಬಹುದೊಡ್ಡ ಡ್ಯಾಮೇಜ್ ಆದಂತ ಕಾಣಿಸ್ತಾ ಇದೆ. ಏನು ಡ್ಯಾಮೇಜ್ ಆಗಿಲ್ಲ. ನೋಡಿ, ನಮಗೆ ಭಾರತೀಯ ಜನತಾ ಪಾರ್ಟಿ ಅಂತಂದರೆ ಒಂದು ರೀತಿ ಮುಸ್ಲಿಂ ವಿರೋಧಿ ಅಂತ ಹೇಳಿ ಕಾಂಗ್ರೆಸ್ಸಿನ ಮೂಲಭೂತ ಅಜೆಂಡಾ ಅದು. ನಾವು ಯಾರ ವಿರೋಧಿಯೂ ಕೂಡ ಅಲ್ಲ. ಈ ದೇಶದಲ್ಲಿ ಇರ್ತಕ್ಕಂಥ ಯಾರ ವಿರೋಧಿಯೂ ಅಲ್ಲ BJP. ಮುಸ್ಲಿಂ ವಿರೋಧಿ ಅಲ್ಲ, ಕ್ರಿಶ್ಚಿಯನ್ ವಿರೋಧಿ ಅಲ್ಲ, ದಲಿತರ ವಿರೋಧಿ ಅಲ್ಲ, ಅಲ್ಪಸಂಖ್ಯಾತರ ವಿರೋಧಿ ಅಲ್ಲ. ನಾವು ಈ ದೇಶದ ಪರ. ನೇಷನ್ ಫಸ್ಟ್ ನಮ್ಮ ಅಜೆಂಡಾ. ಭಾರತ ನಮಗೆ ಮೊದಲು, ಇದು ನಮ್ಮದು. ಆದರೆ ಭಾರತೀಯ ಜನತಾ ಪಾರ್ಟಿ ಇದು ಮುಸ್ಲಿಂ ವಿರೋಧಿ ಅಂಥೇಳಿ ಬಿಂಬಿಸ್ತಕ್ಕಂಥ ಒಂದು ಏಕಮೇವ ಅಜೆಂಡಾ. ಏಕೆ ನಿಮ್ಮ ಲೀಡರ್ಸ್ಗಳು ಹೇಳಿಲ್ವಾ ಹೇಳಿಲ್ಲ? ಆ ಥರ ಬಿಂಬಿಸ್ತಕ್ಕಂಥ ಲೀಡರ್ಸ್ಗಳೇ ಮಾತಾಡಿರೋದಿಲ್ಲ, ಮಾತಾಡಿಲ್ಲ. ಇದೇ ನಾನು ಹೇಳ್ತೀನಿ, ಯಾವ ಕಾಂಟೆಕ್ಸ್ಟ್ ಅಲ್ಲಿ ಏನ್ ವಿಷಯವನ್ನ ಹೇಳೋದಕ್ಕೆ ಅವನ್ನ ತೆಗೆದುಕೊಂಡ್ರು ಅನ್ನೋದನ್ನು ಅದು ಯಾರೋ ಒಬ್ಬ ವ್ಯಕ್ತಿ ಹೇಳಿರ್ತಕ್ಕಂಥದ್ದು ಯೂನಿವರ್ಸಲ್ ಮಾಡಕ್ ಹೋಗ್ಬೇಡಿ. ನಮ್ಮ ಅಜೆಂಡಾವನ್ನ ತಿರುಚತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಬಂದಿದೆ. ಅದರಲ್ಲಿ ಸ್ವಲ್ಪ ಅವಾಗ ಸಫಲತೆಯನ್ನ ಪಡೆದಿದ್ದಾರೆ. ಅದರೊಳಗೆ ಅವ್ರಿಗೆ ಸಫಲತೆ ಬಂದಿದೆ. ಹೇಳಿದ್ನಲ್ಲ, ಕಾಂಗ್ರೆಸ್ ನಮಗೆ ಉತ್ತರ ಪ್ರದೇಶದಲ್ಲಿ BSP ವೋಟ್ಸ್ ಸ್ವಲ್ಪ ಏನು ಬರ್ತಾ ಇತ್ತು, ಅದು ಕಡಿಮೆ ಆಗಿದೆ. ಮಹಾರಾಷ್ಟ್ರದಲ್ಲಿ ನಮ್ಮ ಅಲಯನ್ಸ್, ಈಗ ಉದಾಹರಣೆಗೆ
ನಾವು ಶಿವಸೇನೆಯನ್ನು ತೆಗೆದುಕೊಂಡು ಸರ್ಕಾರ ಮಾಡಿದ್ವಿ. ಜೊತೆ ನೆಕ್ಸ್ಟ್ ಅಜಿತ್ ಪವಾರನ್ನು ತೆಗೆದುಕೊಂಡಿದ್ದು ಸ್ವಲ್ಪ ಅಲ್ಲಿ ನಮಗೆ ಮುಳುವಾಗಿದೆ. ಅದೇ ಥರ ನೆಕ್ಸ್ಟು ನಮಗೆ ವೆಸ್ಟ್ ಬೆಂಗಾಲ್ನಲ್ಲಿ ಸ್ವಲ್ಪ ನಮಗೆ ಏಟು ಬಿದ್ದಿದೆ, ರಾಜಸ್ಥಾನದಲ್ಲಿ ಏಟು ಬಿದ್ದಿದೆ. ಇವೆಲ್ಲವೂ ಕೂಡ ಇನ್ನೂ ಸ್ವಲ್ಪ ಅಧ್ಯಯನ ಮಾಡಬೇಕು. ಮೇಲ್ನೋಟಕ್ಕೆ ನಾನು ಒಂದೊಂದು ವಿಷಯವನ್ನ ಇದು ಮಾಡಿದ್ದೀನಿ, ಡೀಟೇಲ್ ಆಗಿ ಹೋಗ್ಬೇಕು ಅಂತ ಹೇಳಿದ್ರೆ ನಾವು ಅಧ್ಯಯನ ಮಾಡಿ ಉತ್ತರ ಅಲ್ಲ, ಕೊಡಬಹುದು. ಯುಪಿಯಲ್ಲಿ ನೀವು ಲೋಕಲ್ ಲೀಡರ್ಶಿಪ್ ಅವರ ಸಹಕಾರವನ್ನ ತಗೊಳ್ದೆ, ಕೋಆಪರೇಷನ್ ತಗೊಳ್ದೆ ನಿಮಗೆ ಬೇಕಾದವ್ರಿಗೆ ಟಿಕೆಟ್ ಅನ್ನು ಕೊಟ್ಕೊಂಡ್ರಿ ಬಿಜೆಪಿ ಹೈಕಮಾಂಡ್ ಅವರು. ಅದಕ್ಕೋಸ್ಕರ ಹಂಗಾಯ್ತು 35 ಟಿಕೆಟ್ ಆದಿತ್ಯನಾಥ್ ಅವರು ಹೇಳಿದ್ದು ಬೇರೆ, ಬಟ್ ಅಲ್ಲಿ ಕೊಟ್ಟಿದ್ದು ಬೇರೆ ಅಂತೆಲ್ಲ ಮಾತುಗಳು ಯುಪಿಯಿಂದ ಕೇಳಿ ಬರ್ತಾ ಇದೆ. ನಿಜನಾ? ಅದೇ ಕಾರಣನ ಸ್ವಯಂಕೃತ ಅಪರಾಧ? 543 ಜನ ಟಿಕೆಟ್ ಅನ್ನು ಹಂಚುವಂತ ಸಂದರ್ಭದಲ್ಲಿ ಅನೇಕ ಅಭಿಪ್ರಾಯಗಳನ್ನ ತೆಗೆದುಕೊಂಡು ಆ ಟಿಕೆಟ್ ಕೊಡುವಾಗ ತಪ್ಪುಗಳಾಗಿರುತ್ತೆ. ನಾನು 100ಕ್ಕೆ 100 ಎಲ್ಲ ಸರಿಯಾಗ್ಬಿಟ್ಟಿದೆ ಅಂತ ಹೇಳಕ್ ಹೋಗಲ್ಲ. ಯು ಪಿನಲ್ಲಿ ಮೇಜರ್ ಆಗಿ ನಮಗೆ BSP ವೋಟ್ಸ್ ಏನು ಬರ್ತಾ ಇತ್ತು, ಚಂಕ್ ಆಫ್ ವೋಟ್ಸ್ ಏನು ಬರ್ತಾ ಇತ್ತು, ಅದು ಕಡಿಮೆ ಆಗಿದೆ, ಸೋತ್ವಿ. ಮಹಾರಾಷ್ಟ್ರದಲ್ಲಿ ನಮಗೆ ಅಲಯನ್ಸೇ ಏನು ಮಾಡ್ಕೊಂಡಿದ್ದೇವೆ, ಅದು ನಮಗೆ ಏಟಾಗಿದೆ. ವೆಸ್ಟ್ ಬೆಂಗಾಲ್ನಲ್ಲಿ ಆಲ್ಮೋಸ್ಟ್ BJPಯನ್ನು ಸೋಲಿಸ್ಬೇಕು ಅಂತೇಳಿ ಅವರು ಎಲ್ಲರೂ ಕೂಡ ಒಟ್ಟಾದರು. ಕಮ್ಯುನಿಸ್ಟರು ಕೂಡ ಒಟ್ಟಾಗಿ ತಾವು ಒಂದು ಸೀಟ್ ಗೆಲ್ಲದೆ ಇದ್ರೂ ಪರವಾಗಿಲ್ಲ, BJPನೇ ಇಲ್ಲಿ ಸೋಲಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಒಟ್ಟಾಗಿದ್ದಾರೆ. ಒಟ್ಟಾರೆಯಾಗಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ದೇಶದಲ್ಲಿ ಬರಬಾರ್ದು, NDA ಬರಬಾರ್ದು ಅನ್ನೋದಕ್ಕೆ ಈವನ್ ವಿದೇಶಿ ಶಕ್ತಿಗಳಿಂದ ಇಟ್ಕೊಂಡು ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಪ್ರೋಗ್ರೆಸಿವ್ ಥಿಂಕರ್ಸ್ ಅವ್ರಿಗೆ ಅಪಾಯ ಬಂದಾಗೆಲ್ಲ ಸಂವಿಧಾನ ಅಂತ ಹೇಳೋದು, ಅಪಾಯ ಬಂದಾಗೆಲ್ಲ ಪ್ರಜಾಪ್ರಭುತ್ವ ಅಂತ ಹೇಳೋದು, ಇವನ್ನೆಲ್ಲವನ್ನು ಕೂಡ ತೆಗೆದುಕೊಂಡು ನರೇಂದ್ರ ಮೋದಿಜಿ ಪ್ರಜಾಪ್ರಭುತ್ವ ವಿರೋಧಿ, ಸಂವಿಧಾನ ವಿರೋಧಿ, ಹಾಗೆ ಹೀಗೆ ಅಂತ ಹೇಳ್ತಕ್ಕಂಥ ಕೆಲಸ ಮಾಡಿದ್ರು. ಲಾಸ್ಟ್ ಮಾತು. ಆದ್ರೂ ಕೂಡ ನಾವು 295ಕ್ಕಿಂತ ಹೆಚ್ಚು 293 ಆಗ್ಲಿ, ತೊಂದರೆ ಇಲ್ಲ. ಆದ್ರೆ ಬಹುಮತ ಬರಕ್ಕೆ ಏನೇನು ಸಮಸ್ಯೆ ಇಲ್ಲ. 290 ಮೇಲೆ ಇರ್ತೀವಿ, ಬಹುಮತ ನಮ್ದೇ, ಬಹುಮತ ಬರಬೇಕು ಅಂತ ನರೇಂದ್ರ ಮೋದಿ ಪ್ರಚಾರ ಮಾಡಿದ್ರು, ಸರ್ಕಾರ ನಮ್ದಾಗತ್ತೆ, ಮೋದಿ ಅವರು ಪ್ರೈಮ್ ಮಿನಿಸ್ಟರ್. ಈಗ ರಾಹುಲ್ ಗಾಂಧಿ ಅವರು ಹೇಳಿದ್ರಲ್ಲ ಟಕಾಟಕ್ ಅಂತ ಹೇಳಿ ಅಮೌಂಟ್, ಅದಕ್ಕೋಸ್ಕರನೇ ಬಂದಿರೋದು, ಬರೋದಿಲ್ಲ. ಅದಕ್ಕೆ ಟಕಾಟಕ್ ಹಾಕ್ಲಿ 1 ಲಕ್ಷ. ಈಗ ಆ ಅಮೌಂಟಿಗೋಸ್ಕರನೇ ಜನ ಓಟ್ ಹಾಕಿದ್ರೆ ಅಂತ ಅನ್ಸುತ್ತೆ. ಈ ದುವಿಧ ನೋಡಿ, ಗ್ಯಾರಂಟಿಗಳ ಬಗ್ಗೆ ಬಿಜೆಪಿಗೆ ಒಂದು ರೀತಿಯ ಇದಿದೆ, ಬಡವರಿಗೆ ಕೊಡುವ ಒಂದು ಯೋಜನೆಗಳ ಬಗ್ಗೆ ಅದಕ್ಕೆ ಸಹಮತ ಇಲ್ಲ. ಅದನ್ನು ಅವ್ರು ಹೇಳೋದಕ್ಕೆ ಅವ್ರಿಗೆ ಫ್ರೀಡಮ್ ಇದೆ. ಆದರೆ ಅದನ್ನು ಹೇಳಿದ್ರೆ ಜನಮಾನಸಿಕತೆ ವಿರೋಧ ಆಗತ್ತೆ ಅಂಥೇಳಿ ಅದನ್ನು ಹೈಡ್ ಮಾಡ್ತಾರೆ. ಮೋದಿಯವರು ಸರ್ವವ್ಯಾಪಿ ಸರ್ವಸ್ಪರ್ಶಿ ಹೇಳಿದ್ರು. ಹೇಳ್ದಂಗೆ ನಡ್ಕೊಂಡ್ರಾ? ಇಲ್ಲ. ಎಲೆಕ್ಷನ್ ಅರ್ಧದಲ್ಲಿ ಅದನ್ನು ಕಮ್ಯುನಲ್ ಪೋಲರೈಸೇಷನ್ಗೆ ಯಾಕೆ ಬಂದರು ಅಂದರೆ ಅವರ ಚೇಂಜಸ್ ಆಫ್ ನಡತೆ ಅವರೇ ಹೇಳಬೇಕು. ಆಮೇಲೆ ಮೂರನೇದು, ಇಡೀ ಮೀಡಿಯಾಗಳು, ಇಡೀ ಆರ್ಥಿಕ ವ್ಯವಸ್ಥೆ, ಭಾರತದ ಎಲ್ಲ ಹಿಡಿತವನ್ನು ಸರ್ವಾಧೀಕರಣ ಕೇಂದ್ರೀಕೃತಗೊಳಿಸುವಂಥ ವ್ಯವಸ್ಥೆ ಬಂದಿದ್ದು, ಇಷ್ಟು ಮಟ್ಟದ ಒಂದು ದ್ವೇಷ ರಾಜಕಾರಣವನ್ನು ನಾನು ನೋಡಿಲ್ಲ. ಎಷ್ಟೋ ಎಲೆಕ್ಷನ್ಗಳು ನಾವು ನೋಡಿದ್ದೀವಿ, ಇದು ಅತಿ ಅನ್ನಿಸುವಷ್ಟು ಅದೆಲ್ಲ ಮುಳುವಾಗಿದೆ ಅಂತ. ಆಮೇಲೆ ಒಂದೆರಡು ಅಂಶಗಳನ್ನು ಆತ್ಮಾವಲೋಕನ ಮಾಡಿಕೊಂಡ್ರು ರವಿಕುಮಾರ್ಜಿಯವರು. ಈಗ ಅಲಯನ್ಸ್ಗಳನ್ನ ಒಡೆದಿದ್ದು ತಗೊಂಡಿದ್ರ ಬಗ್ಗೆ ಇವಾಗ ಕುಮಾರಸ್ವಾಮಿ ಅವರು JDS ಹಿರಿಯರಾದಂಥ ದೇವೇಗೌಡ ಹೇಳಿದ್ರು, ನಾನು ಹೆಣದ ಮೇಲೆ ಹೋಗಬೇಕಷ್ಟೇ ಅಂತಂದರು, ಒಪ್ಪಿಗೆ ಇರಲಿಲ್ಲ ಅಂದರು. ಬದಲಾವಣೆಗಳು ಹೇಗಾಯಿತು? ಆಮೇಲೆ ಈಗ ಯಡಿಯೂರಪ್ಪನವರು KJPಗೆ ಹೋದಾಗ ಏನಿತ್ತು, ಯಡಿಯೂರಪ್ಪನವ್ರನ್ನ ತೆಗೆದಾಗ ಹೇಗೆ ಬದಲಾವಣೆ ಆಯಿತು? ಯಾವುದೇ ವ್ಯಾಲ್ಯೂಸ್ಗೆ ಅಂಟ್ಕೊಂಡಿಲ್ಲ ಅಂತಕ್ಕಂಥದ್ದು. ಆಮೇಲೆ ಒಂದು ಕಡೆ ರಾಹುಲ್ ಇಡೀ ದೇಶದಲ್ಲಿ 4000 ಕಿಲೋಮೀಟರ್ ಪಾದಯಾತ್ರೆ ಮಾಡಬೇಕಾದ್ರೆ ಅರುಣ್, ಇವತ್ತು ಡೆಮಾಕ್ರಸಿಯನ್ನು ಒಂದು ರೆಲೆವೆಂಟ್ ಆಗಿ ಉಳ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಇಷ್ಟು ಟಾರ್ಗೆಟ್ ಮಾಡಿ, ಇಷ್ಟೆಲ್ಲ ಒಂದು ರಾಜಕಾರಣದಲ್ಲಿ ಇದೆಲ್ಲ ಮಾಡಿ, ಆದರೆ UPಯನ್ನು ಎಲ್ಲ ಒನ್ ಸೈಡೆಡ್ ಅನ್ನೋ ಥರ ಯಾರೂ ಲೆಕ್ಕಕ್ಕಿಲ್ಲ. ಮೀಡಿಯಾಗಳು ಕೂಡ ಒಂದು ಸಂಮೋಹನಕ್ಕೊಳಗಾಗಿ ಎಕ್ಸಿಟ್ ಪೋಲ್ದೆಲ್ಲ ನಾವು ಮಾತನಾಡಿದ್ವಿ. ನಾನು ಹೇಳ್ತೀನಿ, ತಾವು ಹೋಗಿರ್ತೀರಿ ಹಿಂದೆ ಮೀಡಿಯಾ. ಈಗ ಯಾವ ರಿಸ್ಟ್ರಿಕ್ಷನ್ ಹಾಕಿದ್ದಾರೆ ನಮಗೆ? ಯಾರು ಹಾಕಿದ್ದಾರೆ? ನನಗಂತೂ ಯಾರು ಹಾಕಿಲ್ಲ. ವರ್ಷದಲ್ಲಿ PM why you are using all media ನೀವು ಫ್ರಸ್ಟ್ರೇಷನ್ ಮೀಡಿಯಾ ಮೇಲೆ ಯಾಕೆ ಹಾಕ್ತೀರಾ? ನೀವು ಫ್ರಸ್ಟ್ರೇಷನ್ ಮೀಡಿಯಾ ಮೇಲೆ ಯಾಕೆ ಹಾಕ್ತೀರಾ? ರಾಹುಲ್ ಫ್ರಸ್ಟ್ರೇಷನ್ ಮೀಡಿಯಾ ಮೇಲೆ ಯಾಕೆ ಹಾಕ್ತೀರಾ? ನಮ್ಮ ನಾಯಕರು ಯಾಕಂದ್ರೆ ಒನ್ ಸೈಡೆಡ್. ಇವತ್ತು ರಾಹುಲ್ ಗಾಂಧಿ ಅವರು ತೋರಿಸಿಲ್ವಾ? ರಾಹುಲ್ ಗಾಂಧಿ ಅವರು ಪ್ರಚಾರ ಮಾಡಿದಾಗ ತೋರಿಸಿಲ್ವಾ? ಸಿದ್ದರಾಮಯ್ಯ ಅವರು ಪ್ರಚಾರ ಮಾಡಿದಾಗ ತೋರಿಸಿಲ್ವಾ? DK ಶಿವಕುಮಾರ್ ಅವರು ಪ್ರಚಾರ ಮಾಡಿದಾಗ ತೋರಿಸಿಲ್ವಾ? ಮೇಡಮ್ ಕಮ್ ಆನ್, ಎಲ್ಲದಕ್ಕೂ ಮೀಡಿಯಾ ಅನ್ಕೊಂಡು ಹೋಗ್ತೀರಾ?
ಕ್ಯಾರೆಕ್ಟರ್ ಅಸಸಿನೇಷನ್ ಮಾಡೋದಕ್ಕೆ ಸೋಷಿಯಲ್ ಮೀಡಿಯಾ ಬಗ್ಗೆ ಹೇಳಿ ಆಗಿದ್ದಾಗ ಸೋಷಿಯಲ್ ಮೀಡಿಯಾ ಬಗ್ಗೆ ಹೇಳಿ ಅಲ್ಲಿರೋದು ಅವ್ರು ನ್ಯೂಸ್ ಮಾಡುವಂತ ಪದಗಳ ಬಗ್ಗೆ ಹೇಳ್ಕೊಳ್ಳಿ ಮೀಡಿಯಾದ ಬಗ್ಗೆ ಯಾಕೆ ಮಾತಾಡ್ತಿದ್ದಾರೆ ನಾನು ಈಗಲೂ ಹೇಳ್ತೀನಿ ನೀವು ಮೀಡಿಯಾದಲ್ಲಿದ್ರೆ ನೀವು ಹಾಗೆ ಮಾಡ್ತಾ ಇದ್ರ ನೀವು ಮೀಡಿಯಾದಲ್ಲಿದ್ದಾಗ ನೀವು ಹಾಗೆ ಮಾಡ್ತಾ ಇದ್ರ ನೀವು ಮೀಡಿಯಾದಲ್ಲಿದ್ದಾಗ ಹಾಗೆ ಮಾಡ್ತಾ ಇದ್ರ ನನಗೆಲ್ಲ ಹೇಳ್ತಾರೆ ಮೀಡಿಯಾ ಆದ್ರೆ ಎಲ್ಲರೂ ಬರ್ತಾರೆ ಮೀಡಿಯಾ ಆದ್ರೆ ಎಲ್ಲರೂ ಬರ್ತಾರೆ ನೀವು ಹಾಗೆ ಮಾಡಿದ್ರ ಒಂದ್ ಪರವಾಗಿ ಯಾವ್ದಾದ್ರು ಮಾಡಿದ್ರೆ ಒಂದ್ ವಿರಾಮ ತಗೊಳ್ತೀನಿ ವಾಪಸ್ ಬರ್ತೀನಿ ಡಿಕ್ಟೇಟರ್ಶಿಪ್ ಅನ್ನ ಇಂದಿರಾ ಗಾಂಧಿ ಅವ್ರ ರೀತಿಯಲ್ಲಿ ಮಾಡ್ಲಿಲ್ಲ ಪೇಪರ್ ಗಳನ್ನ ನಿಲ್ಸೋ ರೀತಿಯಲ್ಲಿ ಎಮರ್ಜೆನ್ಸಿ ಟೈಮ್ ಅಲ್ಲಿ